ನೋಡಿ, ತ್ಯಾಮೂರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವತ್ತೂ ಲೀಡು. ಹೋದ ಸರಿ ಚುನಾವಣೆಯಲ್ಲಿ ಸ್ವಲ್ಪ ಪುಲ್ವಾಮಾ ಅದೆಲ್ಲ ಬಂತಲ್ಲ, ಅದರಲ್ಲಿ ಸ್ವಲ್ಪ ಒಂದು 50 ಓಟು ಡಿಫೆನ್ಸ್ ಬಂದಿತ್ತು. ನೀವು ಹಿಸ್ಟ್ರಿ ತೊಗೊಂಡ್ರೆ ತ್ಯಾಮೂರದು ನಮ್ಮ ಇದು ಅಸೆಂಬ್ಲಿ ಚುನಾವಣೆ ಆಗಲಿ MP ಚುನಾವಣೆ ಆಗಲಿ ಯಾವತ್ತೂ ಕಾಂಗ್ರೆಸ್ ಲೀಡ್ ಬಂದಿರೋದಿಲ್ಲ. ಹೋದ ಸರಿ ನಮ್ಮ ಶ್ರೀನಿವಾಸ್ ಅವರು MLA ಎಲೆಕ್ಷನ್ ನಿಂತಿದ್ದರು. ಆವಾಗ ನಮ್ಮ ತ್ಯಾಮೂರು ಕ್ಷೇತ್ರದಲ್ಲಿ ಸುಮಾರು 9 ಬೂತ್ ಇದೆ. ಇಲ್ಲಿ ಜನಸಂಖ್ಯೆನೂ ಒಂದು ಒಂದು 10,000 ಜನಸಂಖ್ಯೆ ಇದೆ. ಅದ್ರ ಪ್ರಕಾರ ನಾವು 2,350 ಲೀಡ್ ಕೊಡ್ತಿದ್ದೆವು ಇಲ್ಲಿ ಮುಂದೆ ತ್ಯಾಮೂರು ಪಂಚಾಯತಿಯಲ್ಲಿ. ಅದೇ ರೀತಿ ಅದೇ ಹುಮ್ಮಸ್ಸು, ಅದೇ ಇದು. ಯಾಕಂದರೆ ಕೆಲಸಗಳು ಮಾಡೋರು ನಮ್ಮ ಶಾಸಕರು, ಕೆಲಸದ ಮೇಲೆ ನಮ್ಮ ಪಕ್ಷದ ಗ್ಯಾರಂಟಿಗಳ ಮೇಲೆ ಇನ್ನೂ ಹೆಚ್ಚಿನ ಓಟ್ ಬರಬೇಕಂತ ನಾವೆಲ್ಲ ಅಪೇಕ್ಷೆ ಪಟ್ಟಿದ್ದೀವಿ. ನಾವೆಲ್ಲ ಒಂದು 3,000 ಟಾರ್ಗೆಟ್ ಮಡಗಿದ್ದೀವಿ. ಹೆಚ್ಚು ಕಮ್ಮಿ ಅಷ್ಟು ಓಟನ್ನು ನಾವು ಜಾಸ್ತಿ ಈ ಸರಿ ಲೀಡ್ ಕೊಡಿಸ್ತೀವಿ ಅಂತ. ಪ್ರಭಾವಿ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಸಾಕಷ್ಟು ಟೀಕೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಪ್ರಭಾವಿ ಅಂತ ನೀವು ಹೇಳ್ಕೊಬೋದು ಅಷ್ಟೇ. ನಾವು ಜೊತೆಗಿದ್ದು ನಾವೇ ಅವರಿಗೆ ಪಂಚಾಯತಿ ಅಧ್ಯಕ್ಷ ಮಾಡಿದಾಗ ನಾವು ಸಪೋರ್ಟ್ ಮಾಡಿ ಅಧ್ಯಕ್ಷ ಮಾಡಿದ್ದೀವಿ. ನಾವು ನಮ್ಮ ವಾಸು, ನಮ್ಮ ಬಾಬು ಅವರೆಲ್ಲ ನಮ್ಮ ಟೀಮ್ ಅಂತ ನಾವೆಲ್ಲ ಪಂಚಾಯತಿ ಮೆಂಬರ್ಸ್ ಟುಗೆದರ್. ಆವಾಗ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಮಾಡಿದ್ವಿ. ಆಮೇಲೆ ಅದೇ ಟೈಮಲ್ಲಿ ಇನ್ನೊಬ್ರು BJP ಕ್ಯಾಂಡಿಡೇಟ್ಗೂ ನಾವು ಅಧ್ಯಕ್ಷ ಮಾಡಿದ್ದೀವಿ ನಮ್ಮ ಟೀಮಲ್ಲಿ. ಆಮೇಲೆ ಅದೇ ರೀತಿ ಮೊನ್ನೆ ತಾಲೂಕು